ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ನಾನ್ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ ಅಲ್ವಾ? ಅದೇ ಸುಪ್ರಭಾತ್. ಚೌಚೌಬಾತು, ವಾಂಗಿಬಾತು, ಬಿಸಿಬೇಳೆಬಾತು, ಅದೇ ಥರ ನಂದು ಸುಪ್ರಭಾತ್. ನೆನಪಾಯ್ತಾ? ಈಗ ನೆನಪಾಯ್ತಾ ಅಲ್ವಾ? ನಾನು ಕವಿತಾ ಅವ್ರ ಪಕ್ಕದ ಮನೆ ಸುಪ್ರಭಾ. ನಮ್ಮ ಕವಿತಾ ಅವರು ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹಾಗೆ ನಿಮ್ಮ ಹತ್ರನೂ ಸ್ವಲ್ಪ ಮಾತಾಡೋಣ ಅಂತ ಅನ್ನಿಸ್ತು. ಬನ್ನಿ, ಮೊದಲು ಕವಿತಾ ಅವರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಕವಿತಾ ಅವರೇ, ಯಾಕೆ ಹೀಗೆ ಬೇಜಾರಲ್ಲಿ ಕೂತಿದ್ದೀರಾ? ನನ್ನ ಕತೆ ಏನು ಅಂತ ಹೇಳಲಿ. ಎಷ್ಟೊಂದು ಒಳ್ಳೊಳ್ಳೆ ಕತೆಗಳನ್ನ ಹಾಕ್ತೀನಿ, ಆದರೂ ಇನ್ನೂ ಚಾನಲ್ಲು 6ಕ್ಕೆ ಏರ್ತಿಲ್ಲ, 3ಕ್ಕೆ ಇಳಿದಿರೋ ಹಾಗೆ ನೋಡ್ಕೊಳ್ಳೋದ್ರಲ್ಲೇ ಕಳೀತಿದೆ. ಅದೇ ಬೇಜಾರು. ನೋಡಿ, ನೀವು ಸುಪ್ರಭಾ ಅಂದ ತಕ್ಷಣ ಎಷ್ಟೊಂದು ಜನ ಕಣ್ಣರಳಿಸಿ ನಿಮ್ಮನ್ನು ನೋಡಿದ್ರು, ಆದರೆ ಯಾರೂ ನನ್ನ ಗುರ್ತು ಹಿಡಿಲಿಲ್ಲ. ಅದೇ ಬೇಜಾರು ಕಣ್ರಿ. ಬೇಜಾರು ಮಾಡ್ಕೋಬೇಡಿ ಕವಿತಾ ಅವರೇ. ನಿಮ್ಮ ಪಾಡಿಗೆ ನೀವು ಯಾವಾಗಾಗತ್ತೋ ಅವಾಗ ಕತೆಗಳನ್ನ ಹಾಕ್ತಾ ಹೋಗಿ. ಸ್ವಲ್ಪ ಜನ ಆದರೂ ಇಷ್ಟಪಡ್ತಾರಲ್ಲ, ಅದಕ್ಕೆ ಖುಷಿ ಪಡಿ. ಇನ್ನು ನನ್ನನ್ನು ಗುರ್ತಿಡಿದ್ರು ನಿಮ್ಮನ್ನು ಗುರ್ತಿಡಿಲಿಲ್ಲ ಅಂತ ಬೇಜಾರು ಮಾಡ್ಕೋತೀರಲ್ಲ, ಇದು ಯಾವ ಸೀಮೆ ನ್ಯಾಯ ಹೇಳಿ? ನಾನು ಒಂದೆರಡು ಸರಿ ಬಂದು ಪರಿಚಯ ಮಾಡಿಕೊಂಡೆ, ಹಾಗಾಗಿ ಅವ್ರಿಗೆ ಗೊತ್ತಾಯಿತು. ನೀವು ಯಾವತ್ತೂ ವಿಡಿಯೋ ಮುಂದೆ ಅಷ್ಟು ಬರಲೇ ಇಲ್ವಲ್ಲ, ಇವತ್ತು ಕೂಡ ಕಾರ್ಟೂನ್ ರೂಪದಲ್ಲೇ ಬಂದಿದ್ದೀರಾ. ಹೇಗೆ ನಿಮ್ಗೆ ಗುರ್ತು ಹಿಡಿತಾರೆ? ಬೇಜಾರು ಮಾಡ್ಕೋಬೇಡಿ. ನನಗೊಂದು ವಿಷಯ ಗೊತ್ತಾಯಿತು ಕವಿತಾ ಅವರೇ, ನಿಮ್ಗೆ ಹೇಳೋಣ ಅಂತಲೇ ಬಂದೆ ನಾನು. ಏನಂದರೆ, ಒಬ್ಬರು ಕಮ್ ಬಾಬಾ ಅಂತ ಇದ್ದಾರಂತೆ. ಅವ್ರ ಹತ್ರ ನಿಮ್ಮ ಸಮಸ್ಯೆ ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಸಿಕ್ಕೇ ಸಿಗತ್ತೆ. ತುಂಬ ಜನ ಅವ್ರ ಬಗ್ಗೆ ಹೊಗಳ್ತಾ ಇದ್ದಾರೆ. ಒಂದ್ಸರಿ ಫ್ರೀ ಮಾಡ್ಕೊಂಡು ಹೋಗೋಣವಾ? ಏನು ಕಮ್ ಬಾಬಾನ? ಅವರೆಲ್ಲಿ ಸಿಗ್ತಾರೆ? ಒಂದ್ಸಲ ಅವರನ್ನು ಡೈರೆಕ್ಟಾಗಿ ಭೇಟಿ ಮಾಡಿದರೆ ಆಯಿತು. ಆಮೇಲೆ ಆನ್ಲೈನ್ ಕ್ಲಾಸಸ್ ಇರುತ್ತೆ, ಅವ್ರು ಹೇಳ್ದಾಗೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತಂತೆ. ಒಂದ್ಸರಿ ಹೋಗಿ ಅವರನ್ನು ಮೀಟ್ ಮಾಡೋಣ. ಆನ್ಲೈನು ಆಫ್ಲೈನು, ಒಟ್ಟಿನಲ್ಲಿ ನಾವು ಲೈನಲ್ಲಿ ತಪ್ಪೋದಂತೂ ನಿಲ್ಲಲ್ಲ ಅಲ್ವಾ? ಎಷ್ಟೊತ್ತು ನಿಲ್ಬೇಕಾಗತ್ತೆ? ನಿಮ್ಮ ಜೋಕನ್ನೆಲ್ಲ ನಿಮ್ಮ ಕಥೆಯಲ್ಲಿ ಇಟ್ಕೊಳ್ಳಿ. ಈಗ ನಾನು ಹೇಳೋದನ್ನು ಕೇಳಿ. ನಿಮ್ಮ ಹತ್ರ ಮಾತಾಡೋಕ್ಕೆ ಒಂದೊಂದ್ಸರಿ ಬೇಜಾರಾಗುತ್ತೆ ಕವಿತಾ. ಏನೇ ಮಾತಾಡಿದ್ರು ಕತೆ ಮೂಡಿಗೆ ಹೊರಟೋಗ್ಬಿಡ್ತೀರಾ. ಹೌದು ಕಣ್ರಿ, ಏನೋ ಗೊತ್ತಿಲ್ಲ. ನಾನು ನಿದ್ದೆಲ್ಲೂ ಕತೆ ಬಗ್ಗೆ ಯೋಚನೆ ಮಾಡೋದ್ರಿಂದನೋ ಏನೋ ಒಂದೊಂದ್ಸರಿ ಮಾತಾಡ್ತಾ ಕತೆ ಮೂಡಿಗೆ ಹೋಗೇ ಬಿಡ್ತೀನಿ. ಮೊನ್ನೆ ಒಂದಿನ ಏನಾಯಿತು ಗೊತ್ತಾ? ನೀವು ಯಾರ ಹತ್ರ ಹೇಳಬಾರ್ದು, ಅಲ್ಲ ನೀವು ಯಾರಿಗೂ ಹೇಳಲ್ಲ, ಆದರೂ ಒಂದು ಹೇಳಿದ್ದಷ್ಟೇ. ಮೊನ್ನೆ ಒಂದ್ಸಲಿ ನನಗೂ ನಮ್ಮ ಯಜಮಾನ್ರಿಗೂ ಒಂದು ವಿಷಯಕ್ಕೆ ಜಗಳ ಆಯಿತು ರೀ. ಜಗಳ ಆಡ್ತಾ ನನಗೆ ಒಂದು ಕತೆ ಹೊಳ್ದೇ ಬಿಡ್ತು. ನಾನು ಕತೆ ಮೂಡಿಗೆ ಹೊರಟೋಗ್ಬಿಟ್ಟೆ. ಗೊತ್ತಲ್ಲ, ನಾನು ಕತೆ ಹೇಳೋದು ಎಲ್ಲ ಡೈಲಾಗನ್ನು ಒಬ್ಬಳೇ ಹೇಳುತ್ತಾನೆ. ಅವ್ರ ಡೈಲಾಗು ನಾನೇ, ನನ್ನ ಡೈಲಾಗು ನಾನೇ ಹೇಳ್ತಾ ಇದ್ದೀನಿ. ನನಗೆ ಗೊತ್ತೇ ಇಲ್ಲ. ಆಮೇಲೆ ಎಲ್ಲ ಮುಗಿದು, ಅದೇ ನಾನು ಮಾಮೂಲಿಯಾಗಿ ಹೇಳ್ತೀನಲ್ಲ, ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ ಅಂತ, ಅದೆಲ್ಲ ಹೇಳಿದ ಮೇಲೆ ನನಗೆ ಎಚ್ಚರ ಆಗಿದ್ದು ನಾನು ಕತೆ ಹೇಳ್ತಾ ಇಲ್ಲ, ಜಗಳ ಆಡ್ತಾ ಇದ್ದೆ ಅಂತ. ಸರಿಯಾಗಿ ಎಚ್ಚರ ಆಗಿ ನೋಡ್ತೀನಿ, ಏನು ನೋಡೋದು, ನನ್ನ ಗಂಡ 2 ಮಕ್ಕಳು ದೊಡ್ಡ ಬೌಲಲ್ಲಿ ಪಾಪ್ಕಾರ್ನ್ ಇಟ್ಕೊಂಡು ನನ್ನ ನೋಡ್ತಾ ತಿಂತಾ ಕೂತಿದ್ದಾರೆ. ಆಮೇಲೆ ನನ್ನ ಮಗ ಅಂದ, ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಾ ನಿನ್ನ ಕತೆ? ನಾನು ಇನ್ನೂ ಇರುತ್ತೆ ಅಂತ ದೊಡ್ಡ ಬೌಲಲ್ಲಿ ಪಾಪ್ಕಾರ್ನ್ ತಂದೆ ಅಂತ. ಆವಾಗ ನನ್ನ ಮಗಳು ಅಂತಿದ್ದಾಳೆ, ಅಮ್ಮ ಇಷ್ಟು ಒಳ್ಳೊಳ್ಳೆ ಡೈಲಾಗ್ ಹೇಳ್ತೀಯಾ, ಕತೆನೂ ಒಂಥರ ಚೆನ್ನಾಗಿದೆ, ಆದರೂ ನಿನ್ನ ಕತೆನ ಯಾರೂ ನೋಡಲ್ವಲ್ಲ ಅಂದ್ಲು. ನನಗೆ ತುಂಬ ಬೇಜಾರಾಯಿತು ಕಣ್ರಿ. ಅಂದರೆ ಅವ್ರು ಪಾಪ್ಕಾರ್ನ್ ತಿಂದಿದ್ದಕ್ಕಲ್ಲ, ನನ್ನ ಜಗಳ ಮುಗ್ದಿದ್ದಕ್ಕೂ ಅಲ್ಲ. ನನ್ನ ಮಗಳು ಹಿಂಗಂದ್ಲಲ್ಲ, ಅವಳ ಮಾತಲ್ಲಿ ಸತ್ಯ ಇದೆಯಲ್ಲ. ಇಷ್ಟೊಳ್ಳೆ ಕತೆ ಹಾಕಿದ್ರು ಯಾರೂ ಕತೆ ನೋಡ್ತಾ ಇಲ್ಲ, ತುಂಬ ಲೈಕ್ಸ್ ಬರಲ್ಲ, ಶೇರ್ ಬರಲ್ಲ ಅಂತ ನಂಗೊಂದು ಕ್ಷಣ ದುಃಖ ಆಗದೆ ತುಂಬ ಹತ್ಬಿಟ್ಟೆ ಕಣ್ರಿ. ಆಮೇಲೆ ನಮ್ಮನೆಯವರು ಸಮಾಧಾನ ಮಾಡಿ ಒಂಥರ ಗಾಬರಿ ಆಗಿಬಿಟ್ರು. ಏನು ಮಾತಾಡಬೇಕು ಅವ್ರಿಗೆ ಗೊತ್ತಾಗ್ತಿಲ್ಲ, ನನಗೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈಗಲೂ ನೆನೆಸ್ಕೊಂಡ್ರೆ ಒಂಥರ ಭಯ ಆಗತ್ತೆ ಕಣ್ರಿ. ಆಮೇಲೆ ಪಾಪ ನಮ್ಮನೆಯವರು ಜ್ಯೋತಿಷ್ ಹತ್ರ ಹೋಗ್ಬಿಡೋಣ, ಏನಾಗಿದೆ ಅಂತ ನೋಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡೇ ಹೋದರು.
ಮಂಜಣ್ಣ ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಲ್ವಾ? ತುಂಬ ಒಳ್ಳೆಯವ್ರು ನಿಮ್ಮ ಮನೆಯವರು. ಹಾಂ ಹೌದು, ನಮ್ಮ ಮನೆಯವ್ರು ತುಂಬ ಒಳ್ಳೆಯವರು. ದಿನಕ್ಕೊಂದು 5-6 ಸರಿ ಸಿಟ್ಟು ಮಾಡ್ಕೋತಾರೆ, ಒಂದು 6-7 ಸರಿ ಬೈತಾರೆ. ಮೂಡೊಂದು ಸ್ವಲ್ಪ ಬೆಂಗಳೂರು ವೆದರ್ ಥರ ಅನ್ನೋದು ಬಿಟ್ಟರೆ ತುಂಬ ಒಳ್ಳೆ ಮನುಷ್ಯರು. ನನ್ನನ್ನು ಜ್ಯೋತಿಷ್ ಹತ್ರ ಕರ್ಕೊಂಡು ಹೋದರು. ಎಷ್ಟುದ್ದ ಕ್ಯೂ ಗೊತ್ತಾ ರೀ, ನಿಂತು ನಿಂತು ಸಾಕಾಗಿ ಹೋಯ್ತು. ಅಲ್ಲ, ಅಷ್ಟೊತ್ತು ಕ್ಯೂನಲ್ಲಿ ನಿಂತ್ಕೊಳ್ಳೋ ಬದಲು ಒಂದು ಕತೆ ಹೇಳಿದಿದ್ರೆ ಎಲ್ಲರೂ ತಾನೇ ತಾನಾಗಿ ಹಿಂದಕ್ಕೆ ಸರಿದೋಗಿರೋರು, ನೀವು ಆರಾಮಾಗಿ ಒಳಗೆ ಹೋಗ್ಬೋದಿತ್ತಲ್ಲ. ನಿಮ್ಮ ಮಾತಿನ ಅರ್ಥ ಏನು? ನನ್ನ ಕತೆಗಳು ಅಷ್ಟು ಕೆಟ್ಟದಾಗಿರುತ್ತೆ ಅಂತನಾ? ಅಯ್ಯೋ, ಹಾಗಲ್ಲ. ನಾನೊಂದೆರಡು ಸರಿ ಪ್ರಯೋಗ ಮಾಡಿದ್ದೆ, ಸಕ್ಸಸ್ ಆಗಿತ್ತು. ಅಂದರೆ ಮೆಟ್ರೋದಲ್ಲಿ ಹೋಗ್ತಿದ್ದಾಗ ರಶಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಆವಾಗ ಮೆತ್ತಿಗೆ ನಿಮ್ಮ ವಿಡಿಯೋ ಹಾಕಿದೆ, ಆವಾಗ ಒಬ್ಬರು ಜಾಗ ಮಾಡಿಕೊಟ್ರು. ಮತ್ತೊಂದೆರಡು ಸರಿ ಹೀಗೆ ಆಯಿತು, ಹಾಗಾಗಿ ಹೇಳಿದೆ. ಅದು ಬಿಡಿ, ಮತ್ತೇನಾಯಿತು? ಜ್ಯೋತಿಷ್ರು ಸಿಕ್ಕಿದ್ರಾ? ಹಾಂ, ಅಂತೂ ಇಂತೂ ಜ್ಯೋತಿಷರು ಸಿಕ್ಕಿದ್ರು. ಅವರು ಕೂಲಂಕುಷವಾಗಿ ಎಲ್ಲ ನೋಡಿದ್ಮೇಲೆ ಏನು ಹೇಳ್ತಿದ್ದಾರೆ ಗೊತ್ತಾ? ನನ್ನ ಮುಖದ ವಾಸ್ತುನೇ ಸರಿ ಇಲ್ವಂತೆ. ಏನು, ನಿಮ್ಮ ಮುಖದ ವಾಸ್ತುನೇ ಸರಿ ಇಲ್ವಂತ? ಅದು ಹೇಗೆ? ನಿಮ್ಮ ಮೂಗು ಪಶ್ಚಿಮಕ್ಕೆ ವಾಲಿದೆ, ಕಣ್ರೆಪ್ಪೆ ದಕ್ಷಿಣ ನೋಡ್ತಾ ಇದೆ. ನೀವು ಕತೆ ಹೇಳಬೇಕಾದ್ರೆ ನಾಲ್ಗೆನ ಆಗ್ನೇಯಕ್ಕೊಂದ್ಸರಿ ಈಶಾನ್ಯಕ್ಕೊಂದ್ಸರಿ ತಿರುಗಿಸ್ತೀರಾ, ಅದಕ್ಕೆ ಇದೆಲ್ಲ ಆಗಿದ್ದು ಅಂತ ಇನ್ನೂ ಏನೇನೋ ಹೇಳಿದ್ರು ರೀ. ನನಗೀಗ ಅದು ಯಾವುದೂ ನೆನಪಿಲ್ಲ. ಹೀಗೆಲ್ಲ ಹೇಳಿಬಿಟ್ರು. ನನಗೆ ಕಣ್ಣು ಕತ್ಲು ಬರೋ ಹಾಗಾಯಿತು ಗೊತ್ತಾ? ಓ ಹೌದಾ? ಇದಕ್ಕೇನು ಪರಿಹಾರ ಅಂತೆ? ನಮ್ಮನೆಯವರು ಹೀಗೆ ಕೇಳಿದ್ರು. ಅದಕ್ಕೆ ಅವರು ಅದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ನಾನು ಸಮಸ್ಯೆ ಏನು ಅಂತ ಹೇಳೋದಷ್ಟೇ. ನೀವು ಇನ್ನೊಂದು ಕೌಂಟ್ರಿಗೆ ಹೋಗಿ ದುಡ್ಡು ಕಟ್ಟಿ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊಳ್ಳಿ, ಅವ್ರು ಪರಿಹಾರ ಹೇಳ್ತಾರೆ. ಮತ್ತು ಇನ್ನೊಂದು ಕೌಂಟ್ರಲ್ಲಿ ದುಡ್ಡು ಕಟ್ಟಿ ಮತ್ತೆ ಕ್ಯೂನಲ್ಲಿ ನಿಂತ್ಕೊಂಡು ಇನ್ನೊಂದು ಕಡೆ ಹೋಗಬೇಕು, ಅಲ್ಲಿ ಏನೇನು ಪರಿಹಾರ ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ಹೀಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಬೇರೆ ಬೇರೆ ಕೌಂಟ್ರ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮನೆಯವರು ಕಾಂಬೋ ಆಫರ್ ಏನಾದರೂ ಇದೆಯಾ ಅಂತ ಕೇಳಿದ್ರು. ಈಗ ಸದ್ಯಕ್ಕೆ ಯಾವುದೇ ಕಾಂಬೋ ಆಫರ್ ಇಲ್ಲ ಅಂತ ಹೇಳಿದವ್ರೆ ನೆಕ್ಸ್ಟ್ ಅಂತ ಬೆಲ್ಲೊತ್ತಿದ್ರು. ಆಮೇಲೆ ನಮ್ಮ ಮನೆಯವರು ಕಾಂಬೋ ಆಫರ್ ಏನಾದರೂ ಇದ್ದಾಗ ಬರೋಣ, ಅಲ್ಲಿವರೆಗೂ ಸ್ವಲ್ಪ ತಡ್ಕೋ ಅಂತ ಕರ್ಕೊಂಡು ಬಂದರು. ನಮ್ಮಿಬ್ಬರಿಗೂ ತಲೆ ಬಿಸಿ ಆಗೋಗಿತ್ತು ಕಣ್ರಿ. ಹಂಗೆ ಬರ್ತಾ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬಂದ್ವಿ. ಓ ಹೌದಾ? ನಿಮ್ಮ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂದರೆ ಕಮ್ ಬಾಬಾ ಅವರನ್ನು ಭೇಟಿ ಮಾಡೋಣ ಬನ್ನಿ. ತುಂಬ ಒಳ್ಳೆ ಪರಿಹಾರ ಕೊಡ್ತಾರಂತೆ. ಆಮೇಲೆ ಫೀಸ್ ಕೂಡ ಜಾಸ್ತಿ ಏನು ಇರಲ್ವಂತೆ. ನಿಮ್ಮದು ಸಮಸ್ಯೆ ಎಲ್ಲ ಪರಿಹಾರ ಆದಮೇಲೆ ಅವ್ರು ತಗೊಳ್ತಾರಂತೆ. ಹಾಗಾಗಿ ಒಂದ್ಸರಿ ಟ್ರೈ ಮಾಡೋಣ. ನಿಮ್ಮ ಮನೆಯವರು ಒಪ್ಪದೇ ಇದ್ದರೆ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನಾನು ನೀವು ಇಬ್ಬರೇ ಹೋಗಿ ಬರೋಣ. ಒಂದ್ಸತಿ ನಿಮ್ಮನ್ನು ಅವ್ರಿಗೆ ಭೇಟಿ ಮಾಡಿಸ್ತೀನಿ, ಆಮೇಲೆ ನೀವು ಹೇಗೋ ಆನ್ಲೈನಲ್ಲಲ್ವಾ ಮಾಡ್ಕೋಬಹುದು. ಆಯಿತು ಸುಪ್ರಭಾ, ಹಾಗೆ ಮಾಡೋಣ. ಒಟ್ಟಿನಲ್ಲಿ ನನ್ನ ಸಮಸ್ಯೆಗೊಂದು ಪರಿಹಾರ ಸಿಕ್ಕಿದರೆ ಸಾಕು. ನಾಳೆನೇ ಹೋಗೋಣವಾ? ಹಾಂ ಆಯಿತು, ನಾಳೆನೇ ಹೋಗೋಣ. ನಮಸ್ಕಾರ ಓಪನ್ ಬಾಬಾ. ಇವ್ರು ನನ್ನ ಫ್ರೆಂಡು ಕವಿತಾ. ಇವ್ರ ಸಮಸ್ಯೆಗೆ ನಿಮ್ಮಿಂದ ಪರಿಹಾರ ಸಿಗತ್ತೆ ಅನ್ನೋ ನಂಬಿಕೆಯಿಂದ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ. ದಯವಿಟ್ಟು ಇವ್ರ ಸಮಸ್ಯೆಗೆ ಪರಿಹಾರ ಕೊಡಿ. ಖಂಡಿತ ಪರಿಹಾರ ಸಿಗತ್ತೆ. ನಿಮ್ಮ ಚಾನಲ್ಗೆ ಹೆಚ್ಚು ಲೈಕ್, ಶೇರ್, ಸಬ್ಸ್ಕ್ರೈಬ್ ಸಿಗಬೇಕು ಅನ್ನೋ ನಿಮ್ಮ ಆಸೆನ ಇವತ್ತೆಲ್ಲ ನಾಳೆ ಆ ದೇವರು ಈಡೇರಿಸ್ತಾನೆ. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯ್ಬೇಕಷ್ಟೆ. ಎಷ್ಟು ದಿನದವರೆಗೂ ಕಾಯಬೇಕು ಗುರುಗಳೇ? ನಿಮಗೆ ಎಷ್ಟು ದಿನ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಭರವಸೆನ ಕಳ್ಕೊಬೇಡಿ, ಆಯ್ತಾ? ಏನೋಪ್ಪ ಒಂದು ಅರ್ಥ ಆಗಲ್ಲ. ನಿಮ್ಮ ಹತ್ರ ಬಂದರೆ ಖಂಡಿತ ಪರಿಹಾರ ಸಿಗತ್ತೆ ಅನ್ನೋ ಭರವಸೆಯಿಂದ ಬಂದಿದ್ದೀನಿ. ಹೇಗಿದೆ ನನ್ನ ಭವಿಷ್ಯ? ನಿಮ್ಮ ಭವಿಷ್ಯ ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಣಿಗೆ ಸಖತ್ ಪವರ್ ಇದೆ. ಹೌದು ಗುರುಗಳೇ, ನನ್ನ ಕಣ್ಣಿಗೆ ಸಖತ್ ಪವರ್ ಇದೆ. ಆದರೆ ಇವತ್ತು ನಾನು ಕನ್ನಡಕ ಹಾಕ್ಕೊಂಡು ಬಂದಿಲ್ಲ, ಲೆನ್ಸ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು?
ನಿಜಕ್ಕೂ ನೀವು ಮಹಿಮಾವಂತರೇ ಸರಿ. ಅಯ್ಯೋ ಮಂಕೆ, ಕಣ್ಣಿನ ಪವರ್ ಬಗ್ಗೆ ಹೇಳಿದ್ದಲ್ಲ, ನಿನ್ನ ದೃಷ್ಟಿಕೋನ, ನೀನು ನೋಡುವಂಥ ದೃಷ್ಟಿಕೋನದಲ್ಲಿ ಪವರ್ ಇದೆ. ಒಂದಲ್ಲ ಒಂದಿನ ನಿನಗೆ ಯಶಸ್ಸು ಸಿಕ್ಕೇ ಸಿಗತ್ತೆ ಅಂತ ಹೇಳಿದ್ದು. ನಾನು ಹೇಳೋದನ್ನು ಫಾಲೋ ಮಾಡು. ಪ್ರತಿನಿತ್ಯ ನಿನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿನ್ನ ಗಂಡ ಆಫೀಸ್ಗೆ, ಮಕ್ಕಳು ಸ್ಕೂಲ್ಗೆ ಎಲ್ಲ ಹೋದ್ಮೇಲೆ ನೀನು ದೇವ್ರ ಪೂಜೆ ಮಾಡ್ತೀಯಲ್ಲ, ದಿನ ಪೂಜೆ ಮಾಡೋ ಸಮಯ, ಆ ಸಮಯದಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ತಪಸ್ ಮಾಡು. ಸುಮ್ಮನೆ ದೇವ್ರ ಮುಂದೆ ಕೂತ್ಕೊಂಡು ಧ್ಯಾನ ಮಾಡು, ಆಯಿತಾ? ಹಿಂದಿನ ಕಾಲದಲ್ಲಿ ತಪೋಭಂಗ ಮಾಡೋಕ್ಕೆ ರಂಬೆ, ಊರ್ವಶಿ, ಮೇನಕ್ಕೆ ಎಲ್ಲ ಬರ್ತಿದ್ರಲ್ಲ, ಈಗ ಅವ್ರು ಯಾರೂ ಬರಲ್ಲ. ಆದರೆ ಅವ್ರು ಕೊಡೋದಕ್ಕಿಂತ ಹೆಚ್ಚಿನ ಕಾಟನ ಮೊಬೈಲ್ ಕೊಡುತ್ತೆ. ಹಾಗಾಗಿ ಆ ಮೊಬೈಲನ್ನು ಸ್ವಲ್ಪ ಹೊತ್ತು ದೂರ ಇಡು. ಎಲ್ಲ ಚಿಂತೆಗಳನ್ನು ಇನ್ನೂ ದೂರಕ್ಕಿಟ್ಟು ಆರಾಮಾಗಿ ದೇವ್ರ ಮುಂದೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡು. ಆಮೇಲೆ ನಿಮ್ಮ ಮನೆ ದೇವರು, ಕುಲದೇವರು, ನಿಮ್ಮ ಇಷ್ಟ ದೇವರು ಎಲ್ಲರನ್ನೂ ಪ್ರಾರ್ಥನೆ ಮಾಡಿಕೊಂಡು ಧ್ಯಾನ ಶುರು ಮಾಡು, ಆಯಿತಾ? ಎಲ್ಲ ಮುಗಿಸಿದಾದ್ಮೇಲೆ ನನಗಿಲ್ಲಿ ಮೊಬೈಲಲ್ಲಿ ಗೊತ್ತಾಗುತ್ತೆ ನೀನು ಎಷ್ಟು ಧ್ಯಾನ ಮಾಡಿದ್ಯಾ ಅಂತ. ಎಲ್ಲ ಕಂಪ್ಲೀಟ್ ಆದಮೇಲೆ ನಿನಗೆ ಪವರ್ ಬಂದಿದೆ ಅಂತ ನಂಗೆ ಗೊತ್ತಾದ ಕೂಡಲೇ ನಾನು ನಿನಗೆ ಲೊಕೇಶನ್ ಕಳಿಸ್ತೀನಿ. ನೀನು ಅವಾಗ ಅಲ್ಲಿಗೆ ಬರಬೇಕು, ಆಯಿತಾ? ಹಾಂ, ಆಯಿತು ಗುರುಗಳೇ. ನಾನು ಚೆನ್ನಾಗಿ ತಪಸ್ ಮಾಡಿದ್ದೀನಿ, ನನಗೆ ಪವರ್ ಬಂದಿದೆ ಅಂತ ಗೊತ್ತಾದ ಕೂಡಲೇ ನೀವು ಲೊಕೇಶನ್ ನನ್ನ ಕಳಿಸ್ತೀರಾ? ಈ ಲೊಕೇಶನ್ನ ಯಾರು? ನಿಮ್ಮ ಶಿಷ್ಯನಾ? ಅಷ್ಟು ಚಿಕ್ಕ ಮೊಬೈಲಲ್ಲಿ ಅಷ್ಟು ದೊಡ್ಡ ಮನುಷ್ಯರು ಬರ್ತಾರಾ? ನಿಜವಾಗ್ಲೂ ನೀವು ಪವಾಡ ಪುರುಷನೇ ಹೌದು. ಅಲ್ಲ, ಅಷ್ಟು ಚಿಕ್ಕ ಮೊಬೈಲಲ್ಲಿ ಅಷ್ಟು ದೊಡ್ಡ ವ್ಯಕ್ತಿ ಬರೋದು ಅಂದರೆ ಸಾಮಾನ್ಯದ ಮಾತಲ್ಲ. ನೀವು ಎಲ್ಲರ ಮೊಬೈಲಿಗೂ ಲೊಕೇಶನ್ ಕಳಿಸ್ತೀರಾ? ಅಯ್ಯೋ ಮಂಕು ದಿನ್ನೆ, ಅದು ಲೊಕೇಶನ್ನ ಅಲ್ಲ, ಲೊಕೇಶನ್ ಅಂದರೆ ಏನಲ್ಲದಪ್ಪ ಈ ಅಮ್ಮಂಗೆ, ವಿಳಾಸ, ಅಡ್ರೆಸ್, ಅದನ್ನು ಕಳಿಸ್ತೀನಿ. ಅಲ್ಲಿಗೆ ಬರಬೇಕು. ಅಲ್ಲಿಗೆ ಬಂದಮೇಲೆ ನಿಮಗೆ ಒಂದು OTP ಸಿಗತ್ತೆ. OTP ಅಂದರೆ ಮತ್ತಿನ್ನೇನಲ್ಲ, ಒಟ್ಟು ತಪಸ್ಸಿನ ಫಲ ಅಂತ. ನೀವೆಷ್ಟು ತಪಸ್ ಮಾಡಿ ಫಲ ಪಡ್ಕೊಂಡಿದ್ದೀರೋ ಅಷ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಸಿಗುತ್ತೆ. ಹಾಂ, ಇನ್ನೂ ನೀಟಾಗಿ ಹೇಳ್ತೀನಿ. ನಿಮಗೆ OTP ಸಿಕ್ಕಿದ ತಕ್ಷಣ ನಿಮ್ಮ ಕಣ್ಮುಂದೆ ಒಂದು ಮರ ಪ್ರತ್ಯಕ್ಷ ಆಗುತ್ತೆ. ಅದರಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ಗಳು ಸಿಗುತ್ತೆ. ಅದೆಲ್ಲದನ್ನು ಬುಟ್ಟಿಲಿ ಹಾಕ್ಕೊಂಡು ತಗೊಂಡು ಹೋಗಿ. ಅವೆಲ್ಲ ನಿಮ್ಮ ಮೊಬೈಲಿಗೆ ತಾನಾಗಿ ಸೇರ್ಕೊಳ್ಳುತ್ತೆ. ನಿಮ್ಮ ಚಾನಲ್ ಅಭಿವೃದ್ಧಿ ಹೊಂದುತ್ತೆ, ಗೊತ್ತಾಯ್ತಲ್ಲ? ಮನೆಗೆ ಹೋದವರೇ ತಪಸ್ ಮಾಡಿ, ಅದೇ ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋದು. ನೀವು ಎಷ್ಟು ಚೆನ್ನಾಗಿ ನಿಷ್ಠೆಯಿಂದ, ಶ್ರದ್ಧಾಭಕ್ತಿಯಿಂದ ತಪಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ, ಗೊತ್ತಾಯ್ತಲ್ಲ? ಹೇಳಿದ್ದೆಲ್ಲ ಕ್ಲೀನಾಗಿ ಅರ್ಥ ಆಯಿತು ತಾನೇ? ಏನೇ ಡೌಟ್ ಇದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೋ. ಹಾಂ, ಆಯಿತು ಬಾಬಾ, ಎಲ್ಲ ನನಗೀಗ ಅರ್ಥ ಆಯಿತು. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಕತೆ ಹೇಳೋ ಮೂಡಲ್ಲಿ ಅವಾಗ ಏನಾದರೂ ಒಂದು ಪಂಚಿಂಗ್ ಡೈಲಾಗ್ ಹೊಡಿತೀನಿ. ನನಗೂ ಗೊತ್ತು ಲೊಕೇಶನ್ನ ಬೇರೆ ಅಂತ. ತಪ್ಪಾಯಿತು. ನಾನು ಶ್ರದ್ಧೆಯಿಂದ ತಪಸ್ ಮಾಡ್ತೀನಿ. ಸರಿ, ನಿನ್ನ ಚಾನಲ್ ಅಭಿವೃದ್ಧಿ ಹೊಂದಿದೆ ಅಂತ ನಿಂಗೆ ಗೊತ್ತಾದ ತಕ್ಷಣ ನನಗೆ ಫೀಸ್ ಕೊಡುವೆ ಅಂತೆ. ಅಲ್ಲಿವರೆಗೂ ಏನೂ ಬೇಡ, ಆಯಿತಾ? ಮನೆಗೆ ಹೋದವಳೆ ಭಕ್ತಿಯಿಂದ ತಪಸ್ ಮಾಡೋದನ್ನು ಮರಿಬೇಡ. ಸರಿ, ಆಯಿತು ಗುರುಗಳೇ, ನಾವಿನ್ನು ಹೋಗಿ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಇವ್ರ ಕಾಟ ಅಲ್ಲ ಇವರು ಸಂಕಟ ಪಡೋದನ್ನು ನೋಡೋಕ್ಕಾಗದೆ ನಿಮ್ಮ ಹತ್ರ ಕರ್ಕೊಂಡು ಬಂದೆ. ಥ್ಯಾಂಕ್ ಯು ಗುರುಗಳೇ. ನಮ್ಮ ಸುಪ್ರಭಾ ಅವರು ಯಾಕೆ ಬೇಜಾರಾಗಿದ್ದಾರೆ? ಕವಿತಾ ಅವರ ತಪಸ್ಸಿಗೆ ಫಲ ಸಿಕ್ತಾ ಅನ್ನೋ ಕುತೂಹಲದ ಪ್ರಶ್ನೆಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರ ನೋಡೋಣ. ಈ ಕಥೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಿದೆ ಅಲ್ವಾ? ಹೆಬ್ಬೆರಳೆತ್ತಿ ಲೈಕ್ ಒತ್ತಿ.
ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.